ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೈಸಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಒಲೆ ಮೇಲೆ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಕಡಾಯಿ ಕಾದ ತಕ್ಷಣ ಒಂದು 100 ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ ನಂತರ ಒಂದು ದೊಡ್ಡ ಗಡ್ಡೆ ಈರುಳ್ಳಿ ಹೆಚ್ಚಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಬ್ರೌನ್ ಕಲರ್ ಫ್ರೈ ಆಗಬೇಕು. ಅದ್ರ ಜೊತೆ ಒಂದು 5-6 ಹಸಿಮೆಣಸು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಬೆಳ್ಳುಳ್ಳಿದು ಫ್ಲೇವರ್ ಚೆನ್ನಾಗಿ ಬರಬೇಕು ಎಣ್ಣೆ ಒಳಗೆ ಹಾಕಿದ ತಕ್ಷಣ. ಅದೇ ಟೈಮಿಗೆ ಕರ್ಬೇವಿನ ಸೊಪ್ಪನ್ನು ಒಂದು ಹಿಡಿ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಫ್ರೈ ಆಗಿ ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ಚೇಂಜ್ ಮಾಡೋಷ್ಟೊತ್ತಿಗೆ ಇದಕ್ಕೆ ಚಿಕನ್ ಹಾಕಬೇಕು. ಹೇಳ್ತೀನಿ. ಚಿಕನ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಹಾಕೋದು ಅಂತ ಗೊತ್ತೇ ಇದೆ ನಿಮಗೆಲ್ಲ, ಸ್ಮೆಲ್ ಬರಬಾರ್ದು ಚಿಕನ್ನು ಅಂತ. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಈಗ ಚಿಕನ್ ಹಾಕಿ ಇದಕ್ಕೆ ಸ್ವಲ್ಪನೂ ನೀರು ಹಾಕೋಂಗಿಲ್ಲ. ಚಿಕನ್ ತೊಳೆದು ನಾನು ಸ್ಟ್ರೈನರಲ್ಲಿ ಸೋಯಿಸಿ ರೆಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಬೇಕು ಈ ಚಿಕನ್ನ. ಬಾಡಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಆಗೋ ಥರ ಸುತ್ತ ಚಿಕನ್ ಮಾಡಿಕೊಂಡು ಮಧ್ಯದಲ್ಲಿ ಎಣ್ಣೆ ಬಿಟ್ಕೊಂಡು ಆ ಎಣ್ಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಅರ್ಧ ಚಮಚಕ್ಕಿಂತ ಒಂಚೂರು ಕಮ್ಮಿ ಹಾಕಿದ್ರೂ ಆಗುತ್ತೆ. ಇದು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಈಗ ಚಿಕನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಅರಿಶಿನ ಪುಡಿ ಹಾಕಿರೋದ್ರಿಂದ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ ತನಕ ಸ್ವಲ್ಪ ಮಿಕ್ಸ್ ಕೊಡಬೇಕು. ಈ ಟೈಮಲ್ಲೇ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಕೊಟ್ಬಿಡೋಣ. ಮಿಕ್ಸ್ ಕೊಟ್ಟು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಒಂದು 5 ಸೆಕೆಂಡಷ್ಟು. ಈಗ ನೋಡಿ ಅದು ಚೆನ್ನಾಗಿ ಚಿಕನ್ದೆಲ್ಲ ನೀರಿನ ಅಂಶ ಎಲ್ಲ ಇದ್ರೊಳಗೆ ಬಿಟ್ಕೊಂಡಿದೆ. ಈಗ ಒಂದ್ಸಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಕೊಡಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಗೊತ್ತಾಗುತ್ತೆ ಅದು ಮುಟ್ಟು ನೋಡಿದರೆ ಹೇಗಿರುತ್ತೆ ಅಂತ. ಈಗ ಒಂದು ಅರ್ಧ ಬೆಂದಿದ್ರೆ ಸಾಕು. ಒಂದು ಅರ್ಧದಷ್ಟು ಬೆಂದಿದೆ ಈಗ. ಈ ಟೈಮಲ್ಲಿ ಇದಕ್ಕೆ ನಾನು ಖಾರದ ಪುಡಿ, ಪೆಪ್ಪರು, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲೆ ಇಷ್ಟನ್ನು, ಖಾರದ ಪುಡಿ 1 ಟೀ ಸ್ಪೂನು, ಪೆಪ್ಪರ್ 1 ಟೀ ಸ್ಪೂನು, ಧನಿಯಾ ಪುಡಿ 3/4 ಟೀ ಸ್ಪೂನು, ಜೀರಾ 1/4 ಟೀ ಸ್ಪೂನು, ಗರಂ ಮಸಾಲೆ 1/4 ಟೀ ಸ್ಪೂನು ಇಷ್ಟನ್ನು ಪುಡಿ ರೆಡಿ ಇಟ್ಕೊಂಡು ಎತ್ತಿಟ್ಕೊಂಡಿದ್ದೆ. ಈಗ ನಾನು ಇದನ್ನು ಅದಕ್ಕೆ ಹಾಕ್ಬಿಟ್ಟು ಈಗ ಒಂದ್ಸಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸಿಮ್ಮಲ್ಲೇ ಇರಬೇಕಿದು. ಅದು ಖಾರ ಎಲ್ಲ ಹಾಕಿರೋದ್ರಿಂದ ನೀರು ಹಾಕಲ್ವಲ್ಲ, ತಳ ಸ್ವಲ್ಪ ಹಿಡಿಯೋಂಥ ಅವಕಾಶ ಇರುತ್ತೆ. ಹಾಗೆಯೇ ಸ್ವಲ್ಪ ಪದೇ ಪದೇ ಸ್ವಲ್ಪ ಪ್ಲೇಟ್ ಮುಚ್ಚಳ ತೆಗೆದುಬಿಟ್ಟು ತಿರ್ಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಬೆಂದಿರುತ್ತೆ ಅದು, ಸಿಮ್ಮಲ್ಲೇ ಇರಲಿ. ಇನ್ನೊಂದು ಒಂದು 5 ಸೆಕೆಂಡ್ಸ್ ಅಷ್ಟು ಮುಚ್ಚೆ ಇಡಬೇಕು. ಈಗ ನೋಡಿ ಸುಮಾರು ಬೆಂದಿದೆ. ಈ ಟೈಮಲ್ಲಿ ಏನು ಮಾಡಬೇಕು ಇದಕ್ಕೆ ಅಂತ ಹೇಳಿದ್ರೆ, ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಿ. ನಾನು ಆ ಸಿಮ್ಮಲ್ಲಿ ಇಟ್ಟರೂ ಕೂಡ ತಳದಲ್ಲಿ ಒಂದು ಸ್ವಲ್ಪ ಸಿಹಿಯೋ ಥರ ಆಗಿಬಿಟ್ಟಿದೆ. ಸೀದಿಲ್ಲ, ತಳ ಏನು ಹಿಡ್ದಿಲ್ಲ. ಈ ಟೈಮಲ್ಲಿ ನಾವು ಸೋಯಾ ಸಾಸ್ ಹಾಕಬೇಕು. ಸೋಯಾ ಸಾಸ್ ಕೇಳಿರ್ತೀರ, ಇದೊಂದು 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗಲೇ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಇನ್ನೊಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದ್ಸಲ ಎಲ್ಲ ಕಡೆ. ಈಗ ಸೋಯಾ ಸಾಸ್ ಹಾಕಿದ್ಮೇಲೆ ತಳ ಹಿಡಿಯೋಂಥ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೆ ಸಿಮ್ಮಲ್ಲೇ ಇರಬೇಕು, ಒಲೆ ದೊಡ್ಡದಾಗಿ ಇಟ್ಕೊಬಾರ್ದು. ಸಿಮ್ಮಲ್ಲೇ ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದು ಸಿಮ್ಮಲ್ಲೇ ಅದು ಗೊತ್ತಾಗತ್ತೆ. ವಾಸನೆನೇ ಚೆನ್ನಾಗಿ ಬರುತ್ತೆ ಪೆಪ್ಪರ್ದು. ಆ ಸ್ಮೆಲ್ ಬಂದ ತಕ್ಷಣ ಅದು ರೆಡಿಯಾಗಿದೆ ಅಂತ ಅರ್ಥ. ಈಗ ಮುಚ್ಚಿಟ್ಟಿದ್ದೆ, ನಾನು ಇನ್ನೊಂದು ಸಲ ತೆಗೆದು ನೋಡ್ತಾ ಇದ್ದೀನಿ. ಈಗ ಚೆನ್ನಾಗಿ ರೆಡಿಯಾಗಿದೆ, ತಿನ್ನೋಕ್ಕೆ ರೆಡಿಯಾಗಿದೆ. ಇದಕ್ಕೆ ಬೇಳೆ ಸಾರು ಜೊತೆಯಲ್ಲಿ 1-2 ಪೀಸು ಪೆಪ್ಪರ್ ಚಿಕನ್ ಡ್ರೈ ಈ ಥರ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಒಳ್ಳೆ ಊಟ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ನೋಡಿ. ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಯಾವ ಟೈಮಿಗೆ ನಾವು ಏನು ಹಾಕಿದ್ದೀವಿ ಏನಿಲ್ಲ ಅಂತ ಗೊತ್ತಾಗೋದು. ನೋಡಿ ಹೇಗೆ ಕಲರ್ಫುಲ್ ಆಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಬಂದಿದ್ರೆ ಒಂದು ಕಮೆಂಟಲ್ಲಿ ತಿಳಿಸಿ ಸಾಕು, ಏನು ಹೇಳೋದು ಬೇಡ. ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.